ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿಚ್ ಇಸ್ ಅ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಮಾರ್ಕೆಟ್ ಮುಗಿದ ನಂತರ ನಮಗೆ ಟಿ ಸಿ ಎಸ್ನ ಒಂದು ರಿಸಲ್ಟ್ಸ್ ಬಂತು. Q3 ರಿಸಲ್ಟ್ಸು. ಆಫ್ಕೋರ್ಸ್ ಟಿ ಸಿ ಎಸ್ನವರು ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದರು. ಹಾಗೆಯೇ ಇನ್ಫೋಸಿಸ್ನ ಒಂದು ಕೂಡ ರಿಸಲ್ಟು ಬಂತು. ಆ್ಯಕ್ಚುಲಿ ಇನ್ಫೋಸಿಸ್ಸು ಸೆಕೆಂಡ್ ಹೈಯೆಸ್ಟ್ ಕಂಪನಿ, ಐ ಟಿ ಸೆಕ್ಟರ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಂಪನಿ. ಮೊದಲನೇದು ಟಿ ಸಿ ಎಸ್ಸು. ನೋಡೋಣ ಇನ್ಫೋಸಿಸ್ನ ಒಂದು ನಂಬರ್ಸು ಯಾವ ಥರ ಬಂತು, ಏನು ಥರ ಬಂತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವತ್ತಿನ ದಿನ 0.026% ಕ್ಲೋಸಿಂಗನ್ನು ಕೊಟ್ಟಿದೆ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಪೈಕನ್ನು ಕೊಡ್ತು, ಒಂದು ಅಪ್ಪು. ಓಕೆ, ಅದೊಂದು ಕಡೆ ಆದರೆ 5 ಇಯರಲ್ಲಿ ನೋಡೋದಾದರೆ ಇದೊಂದು ಫಂಡಮೆಂಟಲಿ ಓಕೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟಾಕು. ಬೇಸಿಕಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಪನಿಗಳು 5 ವರ್ಷದಲ್ಲಿ ಡಬಲ್ ಮಾಡಿಕೊಡ್ತೇವೆ ನಮ್ಮ ಒಂದು ಅಮೌಂಟ್ನ. ಅಂದರೆ ಆ ಒಂದು ಕಂಪನಿ ಏನಿದೆಯಲ್ಲ, ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ನೋಡ್ಬೋದು ನೀವು, 100% ರಿಟರ್ನನ್ನು ನಮಗೆ ಕೊಡುತ್ತೆ. ಸೊ ಅದು ಆ ಕಂಪನಿ ಕೊಟ್ಟಿದೆ. ಓಕೆ, ನೆಕ್ಸ್ಟು ನಂಬರನ್ನು ನೋಡೋಣ, ಹೆಂಗೆ ಬಂದಿದೆ, ಏನು ಬಂದಿದೆ. 5 ವರ್ಷದಲ್ಲಿನೋ ನಂಬರ್ 100% ರಿಸಲ್ಟನ್ನು ಕೊಡ್ತು. ಬಟ್ ಇವಾಗ ಕ್ವಾರ್ಟರ್ಲಿ ಏನು ಹೆಂಗೆ ಬಂದಿದೆ, ಯಾವ ಥರ ಬಂದಿದೆ ಅಂತ ನೋಡೋಣ. ಫಸ್ಟಿಗೆ ಟೋಟಲ್ ಇನ್ಕಮ್ನ ನೋಡೋದಾದರೆ ನೋಡಿ, ಈ ಕಾಲಮು ಟೋಟಲ್ ಇನ್ಕಮ್, ನಾನೇನು ಮಾರ್ಕ್ ಮಾಡಿದ್ನಲ್ಲ ಅದು ಟೋಟಲ್ ಇನ್ಕಮು. ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಈ ಕಾಲಮಿಂದ ಈ ಕಾಲಮ್ನ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಅಂತ ಕರೀತಾರೆ. ಪೇಪರೆಲ್ಲ ನೋಡಿರ್ಬೋದು ನೀವು, ವೈ ಅಂತ ಕೊಟ್ಟಿರ್ತಾರೆ. ಹಾಗೆಯೇ ಈ ಕಾಲಮಿಂದ ಈ ಕಾಲಮ್ನ ನಾವು ಕಂಪೇರ್ ಮಾಡಿದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ಕರೀತಾರೆ. ಅಂದರೆ ಕ್ಯೂ ಅಂತ ಕೊಟ್ಟಿರ್ತಾರೆ. ಓಕೆ, ಹೆಂಗೆ ಬಂದಿದೆ, ಏನು ಬಂದಿದೆ ನೋಡೋಣ. ಫಸ್ಟಿಗೆ ಟೋಟಲ್ ಇನ್ಕಮ್ನ ನೋಡೋದಾದರೆ ನೋಡಿ, ಇದು ಟೋಟಲ್ ಇನ್ಕಮ್ನ ನೋಡೋದಾದರೆ ಇಯರ್ ಆನ್ ಇಯರು 39,087 ಇತ್ತು. ಇವಾಗ ಎಷ್ಟು ಬಂತು, 39,610. ಓಕೆ, ಚೆನ್ನಾಗಿದೆ ಇಯರ್ ಆನ್ ಇಯರು ಟೋಟಲ್ ಇನ್ಕಮ್ಮು. ಹಾಗೆಯೇ ಕ್ವಾರ್ಟರ್ ಆನ್ ಕ್ವಾರ್ಟರು ಇಲ್ಲಿಂದ ಕಂಪೇರ್ ಮಾಡ್ತೀನಿ, 39,626 ಇರ್ತಕ್ಕಂಥದ್ದು 39,610 ಆಯಿತು. ಒಂದು ಫ್ಲ್ಯಾಟಿಶ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾವುದು ಟೋಟಲ್ ಇನ್ಕಮ್ಮು ಫ್ಲ್ಯಾಟಿಶ್ ಆಗಿರ್ತಕ್ಕಂಥದ್ದು ಯಾವುದು ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ. ಇಯರ್ ಆನ್ ಇಯರು ಓಕೆ, ಇಷ್ಟು ಇನ್ಕಮ್ ಬರಬೇಕಂತ ಹೇಳಿದ್ರೆ ಅವ್ರೇನೋ ಒಂದು ಖರ್ಚು ಮಾಡಬೇಕು. ಸೊ ಇನ್ಕಮ್ ಬರಬೇಕು ಅಂದರೆ ಏನೋ ಕೆಲಸ ಮಾಡಬೇಕು, ಅಫ್ಕೋರ್ಸ್ ಖರ್ಚಾಗೇ ಆಗುತ್ತೆ. ಸೊ ಏನು ಖರ್ಚಪ್ಪ, ಟೋಟಲ್ ಎಕ್ಸ್ಪೆನ್ಸಸ್ನ ನೋಡೋದಾದರೆ ನೋಡಿ, ಈ ಕಾಲಮು ಟೋಟಲ್ ಎಕ್ಸ್ಪೆನ್ಸ್ನ ಒಂದು ಕಾಲಮು 30,156 ಇತ್ತು, 30,858 ಆಯಿತು, 30,991 ಆಯಿತು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೂ ಕೂಡ ಜಾಸ್ತಿನೇ ಕಾಣ್ತಾ ಇದೆ. ಅಫ್ಕೋರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದರೂ ಕೂಡ ಜಾಸ್ತಿನೇ ಕಾಣ್ತಾ ಇದೆ. ಯಾವುದೋ ಎಕ್ಸ್ಪೆನ್ಸಸ್ಸು. ಓಕೆ, ಎಕ್ಸ್ಪೆನ್ಸ್ ಆಯಿತು. ಇನ್ಕಮಲ್ಲಿ ಎಕ್ಸ್ಪೆನ್ಸನ್ನು ತೆಗೆದರೆ ನಮಗೆ ಪ್ರಾಫಿಟ ಲಾಸ್ ಅದು ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವಿಚ್ ಇಸ್ PBT, ಟ್ಯಾಕ್ಸ್ ಕಟ್ಟಾಗಿನ ಮುಂಚೆ ಎಷ್ಟಪ್ಪ ಅಂತ ನೋಡಿದ್ರೆ 8,931. ಇಯರ್ ಆನ್ ಇಯರ್ ನೋಡಿದ್ರೆ 8,931 ಇದ್ದಿದ್ದು 8,768 ಆಯಿತು, 8,619 ಆಯಿತು. ಓಕೆ, ಒಂದು ಫ್ಲ್ಯಾಟಿಶ್ ಆಗಿದೆ ಇದು. ನೆಕ್ಸ್ಟು ಪ್ರಾಫಿಟ್ ಫಾರ್ ದ ಪೀರಿಯಡ್. ನಾವು ಪೇಪರಲ್ಲೆಲ್ಲ ಏನು ನೋಡ್ತೀವಲ್ಲ, ಇನ್ಫೋಸಿಸ್ಸು 7% ಇಯರ್ ಆನ್ ಇಯರು 7% ಅಷ್ಟು ತನ್ನ ಒಂದು ಪ್ರಾಫಿಟ್ನ ಕಡಿಮೆ ಆಗಿದೆ ಅದರಲ್ಲಿ. ಸೊ ಅದನ್ನ ಎಲ್ಲಿಂದ ತೊಗೊತಾರೆ ಅಂತ ಹೇಳಿದ್ರೆ, ಈ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇದೆಯಲ್ಲ, ಈ ಒಂದು ಕಾಲಮಿಂದ ತೊಗೋತಾರೆ. ನೋಡಿ, ಇಲ್ಲಿ ನೀವು 6,586, ಇದೆಲ್ಲ ಕೋಟಿಯಲ್ಲಿ ಇರ್ತಕ್ಕಂಥದ್ದು. 6,586 ಕೋಟಿ ಇದ್ದಿದ್ದು 6,200 ಆಯಿತು ಅದರ ನೆಕ್ಸ್ಟ್ ಕ್ವಾರ್ಟರಲ್ಲಿ. ಇವಾಗ Q3ನಲ್ಲಿ 6,113 ಆಯಿತು. ಅಂದರೆ ಇಯರ್ ಆನ್ ಇಯರ್ ಕೂಡ ಡೌನಲ್ಲೇ ಇದೆ. ಹಾಗೆಯೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ನಮಗೆ ಡೌನಲ್ಲೇ ಇದೆ ಇದು. ಓಕೆ, ಅದೇನಾಯಿತು ಓವರಾಲಾಗಿ. ಇನ್ನೊಂದು EPS, ಅರ್ನಿಂಗ್ ಪರ್ ಶೇರ್. ಅಫ್ಕೋರ್ಸ್ ಇದನ್ನೆಲ್ಲ ನೋಡಿದ್ರೆ ಅರ್ನಿಂಗ್ ಪರ್ ಶೇರನ್ನು ಕೂಡ ಕಡಿಮೆನೇ ಇರುತ್ತೆ. ಸೊ ನೋಡ್ಕೊಂಬಿಡೋಣ ಅದನ್ನು ಕೂಡ, ಅದನ್ನ ಯಾಕೆ ಇದು ಮಾಡೋದು. ಓಕೆ, ಅರ್ನಿಂಗ್ ಪರ್ ಶೇರ್ನ ನೋಡಿದ್ರೆ ನೋಡಿ, 15 ಇತ್ತು, 15.01 ಆಯಿತು, 14.74 ಆಯಿತು. ಅಫ್ಕೋರ್ಸ್ EPS ಅಲ್ಲಿ ನಮಗೆ ನೋಡೋಕ್ಕೆ ಸಿಗ್ತದೆ ಯಾವ ಥರ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೆಗ್ಮೆಂಟ್ ವೈಸ್ ರೆವಿನ್ಯೂನ ನೋಡೋದಾದರೆ ಮೇಯ್ನಾಗಿ ಇವ್ರು ನೋಡಿ, ಇಲ್ಲೇ ಫಿನಾನ್ಷಿಯಲ್ ಸರ್ವಿಸಿಂದ ಬರ್ತಕ್ಕಂಥದ್ದು, ಅಲ್ಲೂ ಕೂಡ 11,235 ಇರ್ತಿದ್ದು 11,705 ಆಯಿತು. 10,705 ಆಯಿತು, 10,783 ಆಯಿತು. ಅಲ್ಟಿಮೇಟಾಗಿ ಹೇಳೋದಾದರೆ ಒಂದು ಅದೇ ಲಾಸ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಬಟ್ ಫಂಡಮೆಂಟಲಿ ಸ್ಟ್ರಾಂಗು, ಚೆನ್ನಾಗಿರ್ತಕ್ಕಂಥ ಶೇರು. ಒಂದು ಸಲ ಏನೋ ನೆಗೆಟಿವ್ ಬಂದಿದೆ ಅಂದ್ಬಿಟ್ಟು ತಿರ್ಗಾ ನೆಗೆಟಿವ್ ಆಗೇ ಬರ್ತಿರಲ್ಲ. ಸೊ ನೋಡೋಣ. ಓಕೆ, ಇನ್ನೊಂದು
ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ ಕೆಲವು ಮೀಡಿಯಾ ಕಂಪನಿಗಳು ಅಂದರೆ ಫಾರ್ ಎಕ್ಸಾಂಪಲ್ CNBC TV 18 ಆಗಿರ್ಬೋದು, ET Now ಆಗಿರ್ಬೋದು, ಅವರೆಲ್ಲ ಒಂದು ಅಂದಾಜು ಇದು ಮಾಡಿರ್ತಾರೆ. ಅಂದರೆ ಇಷ್ಟೇ ಬರಬೇಕು ಅಂದರೆ ಇಷ್ಟೊಂದು ಟಾರ್ಗೆಟ್ ಇಟ್ಟಿರ್ತಾರೆ. ಸೊ ಹಿಂದಿಷ್ಟು ಬಂದಿತ್ತು, ಸೊ ಮುಂದೆ ಈ ಒಂದು ಬರ್ತಕ್ಕಂಥ ಕ್ವಾರ್ಟರಲ್ಲಿ ಇಷ್ಟು ಬರಬೇಕು, ಅಥವಾ ಅದನ್ನು ಬೀಟ್ ಮಾಡೋದ್ರೆ ತುಂಬ ಚೆನ್ನಾಗಿ ಬಂದಿದೆ, ಬೀಟ್ ಮಾಡಲಿಲ್ಲ ಅಂದರೆ ನೆಗೆಟಿವ್. ಆ ಥರ ಒಂದು ಪೋಲ್ ಅಂದರೆ ಅವರ ಒಂದು ಅಂದಾಜು ಗಣನೆ ಅಂತ ಹೇಳ್ಬೋದು, ಆ ಥರ ಇದು ಮಾಡಿರ್ತಾರೆ. ಸೊ ನೋಡೋಣ ಅದರ ಪ್ರಕಾರವಾಗಿ ಅವ್ರು ಹೇಳ್ತಕ್ಕಂಥ ಇದ್ರ ಪ್ರಕಾರವಾಗಿ ನೋಡಿ 6,140 ಅಷ್ಟು ರೆವಿನ್ಯೂ ಪ್ರಾಫಿಟ್ ಬರಬೇಕಿತ್ತು ಅವ್ರದ್ದು. ಎಷ್ಟು ಬಂದಿದೆ ನೋಡೋಣ ಮುಂದೆ. 38,821. ಫಸ್ಟಿಗೆ ನಾವು ಪ್ರಾಫಿಟನ್ನು ನೋಡೋಣ. 6140 ಇದರಲ್ಲಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ದೆಷ್ಟು ನಾವು 6140. ಇಲ್ಲಿ ಬಂದಿರೋದೆಷ್ಟು 6113. ಸೊ ಎಲ್ಲಿ ಬಂದಿರೋದು ಇದು ಅವ್ರು ಎಸ್ಟಿಮೇಷನ್ ಮಾಡಿದ್ದು 140, ಇದು 113. ಸೊ ಎಸ್ಟಿಮೇಷನನ್ನು ಬೀಟ್ ಮಾಡಲಿಲ್ಲ. ಆ್ಯಕ್ಚುಲಿ ಒಂದು ಹಿಂದಿನ ಒಂದು ಕ್ವಾರ್ಟರ್ಗಳನ್ನು ನೋಡಿದ್ರು ಕೂಡ ಇದು ಎಸ್ಟಿಮೇಷನ್ನ ಬೀಟ್ ಮಾಡಿಲ್ಲ. ಯಾಕಂದರೆ ಇಂಥ ದೊಡ್ಡ ಕಂಪನಿಗಳು ಯಾವಾಗೋ ಒಂದು ಸಲ ಅವರು ತಮ್ಮ ಒಂದು ಎಸ್ಟಿಮೇಷನನ್ನು ಬೀಟ್ ಮಾಡ್ತವೆ. ಸೊ ಅದು ಒಂದು ಕಡೆ ಇರಲಿ. ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ, ನಾನು ಹೇಳ್ದಂಗೆ ಒಂದೇ ಸಲಕ್ಕೆ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ ದಯವಿಟ್ಟು. ಇದರ ನಾಳೆಯ ಒಂದು ಪರ್ಫಾರ್ಮೆನ್ಸ್ ನೋಡೋದಾದರೆ ಹೆಂಗಿರುತ್ತಪ್ಪ ಏನಿರುತ್ತಪ್ಪ ಅಂತ ಕೇಳಿದ್ರೆ ನಿಮಗೆ investing.com ಆ್ಯಕ್ಚುಲಿ ಇನ್ಫೋಸಿಸ್ ಅಂತಕ್ಕಂಥ ಶೇರು, ನಮ್ಮ ಬೆಂಗಳೂರು ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಇನ್ಫೋಸಿಸ್ ಶೇರು US ಕೂಡ ಲಿಸ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಈ ಪಿಕ್ಕಲ್ಲಿ ಇನ್ಫೋಸಿಸ್ ಲಿಮಿಟೆಡ್ ADR ಅಂತಿದೆ. ಸೊ ಇದು ಅಮೇರಿಕನ್ ಡೆಪಾಸಿಟ್ರಿ ಅಲ್ಲಿ ಇರ್ತಕ್ಕಂಥ ಶೇರ್ ಇದು. ಈಗ ಆಲ್ರೆಡಿ 7 o'clock ರಾತ್ರಿ 12 ಗಂಟೆ ತನಕ ಇರುತ್ತೆ ಮಾರ್ಕೆಟು. ಸೊ ಒಂದ್ಸಲ ಬೆಳಗ್ಗೆ ಎದ್ದುಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ನೋಡಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಏನಾದರೂ ನೆಗೆಟಿವಲ್ಲಿ ಇದೆಯಾ, ಇನ್ಫೋಸಿಸ್ ADR ಏನಾದರೂ ನೆಗೆಟಿವಲ್ಲಿ ಇದೆಯಾ, ನೆಗೆಟಿವಲ್ಲಿ ಕ್ಲೋಸ್ ಆಗಿದ್ದರೆ ಅಕಸ್ಮಾತ್ ನಮ್ಮ ನಾಳೆ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಇನ್ಫೋಸಿಸ್ ನೆಗೆಟಿವಲ್ಲಿ ಓಪನ್ ಆಗುತ್ತೆ. ಅಫ್ಕೋರ್ಸ್ ನೆಗೆಟಿವಲ್ಲಿ ಓಪನ್ ಆಗುತ್ತಿದ್ದು ಒಂದು. ನಾಳೆ ಇದರ ಒಂದು ಇಂಪ್ಯಾಕ್ಟು ನಮಗೆ ಎಂಟೈರ್ IT ಸೆಕ್ಟರಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ನಿಫ್ಟಿ 50ಯಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಇನ್ಫೋಸಿಸ್ ADR ನಾನೇನು ತೋರಿಸಿದ್ದೀನಲ್ಲ, ಇದು investing.com ಸಿಗ್ತಕ್ಕಂಥದ್ದು. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ. ಒಂದು ಸಲ ನೋಡಿ ಇದನ್ನು ಬೆಳಿಗ್ಗೆ ಇದ್ಬಿಟ್ಟು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಕನ್ಕ್ಲೂಷನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ ಅಲ್ಟಿಮೇಟ್ ಆಗಿ ಏನು ಒಂದು ಸಲಕ್ಕೆ ನೆಗೆಟಿವ್ ಕೊಟ್ಟಿದೆ ಅಂತ ಹೇಳಿದ್ಬಿಟ್ಟು ತಿರ್ಗಾ ಬರೋ ಕ್ವಾರ್ಟರ್ಲೆಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸೇ ಮಾಡುತ್ತೆ ಅಂತಲ್ಲ. ನಿಮ್ಮದಾಗಿರ್ತಕ್ಕಂಥ ಒಂದು ರಿಸರ್ಚನ್ನು ಮಾಡಿ ನಂತರ ಒಂದು ಡಿಸಿಷನನ್ನು ತಗೊಳ್ಳಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕ್ ಏನೋ ಒಂದು ಮೋಟಿವೇಶನ್ ಅಂತ ಅನಿಸುತ್ತೆ ಈ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋನ ಮಾಡೋದಕ್ಕೆ. ಹಾಗೆಯೇ ನನ್ನ ಒಂದು ನಾಲೆಡ್ಜನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.